ಟೈರ್ನ ಬಿಟ್ರೆ ಫುಲ್ ಖುಷಿ ಸುರೇಶ್ ಬ್ರೋ ಇವತ್ತು. ಅವ್ರ ಗಾಡಿಗೆ ಟೈರ್ ಚೇಂಜ್ ಆಯಿತು, ಫ್ರೀ ಟೈರ್ಸ್. ಕೈಲಾಸಕ್ಕೆ ಹೋದ್ರು ಅಲ್ಲೂ ನಾನು ಶಿವ ಪಾರ್ವತಿ ಜೊತೆ ಕನ್ನಡದಲ್ಲೇ ಮಾತಾಡ್ತೀನಿ. ತುಂಬ ದಿನದ ನಂತರ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ತುಂಬ ದಿನ ಅಂತಂದರೆ ಬೇಜಾನ್ ದಿನ ಆಗಿತ್ತು. ಸೊ ಇವತ್ತು ನಾ ಒಬ್ಬನೇ ಬ್ಲಾಗ್ ಮಾಡ್ತಾ ಇಲ್ಲ. ಸೊ ನನ್ನ ಜೊತೆ ಇವತ್ತು ನಾನು ಗಾಡಿ ಓಡಿಸ್ತಾ ಇಲ್ಲ. ರೀಸನ್ ಹೇಳ್ತೀನಿ ನಿಮಗೆ. ಸೊ ಇವತ್ತು ನಮ್ಮ ಜೊತೆ ಸೂರ್ಯ ಅಡ್ವೆಂಚರ್ಸ್ ಇದ್ದಾರೆ. ಸೊ ಇವತ್ತು ಅವ್ರ ಡಾಮಿನಾರಲ್ಲಿ ಒಂದು ಇವೆಂಟ್ ಇದೆ. ಸೊ ಇವತ್ತು ಆ್ಯಕ್ಚುಲಿ ರೈಡ್ ಅಲ್ಲ, ಸೊ ಅದಕ್ಕೆ ನಾನೇ ಜಾಕೆಟ್ ಕೂಡ ಹಾಕಿಲ್ಲ. ಸೊ ಒಂದು ಇವೆಂಟ್ ಇದೆ. ಸೊ ಸಿಯೇಟ್ ಟೈರ್ಸಿಂದ ಒಂದು ಇವೆಂಟ್ ಇದೆ. ಸೊ ನಮ್ಮ TS ಕ್ರೀವ್ ಅಂದರೆ ನಮ್ಮ TSBC ಕ್ರೀವ್ ಮಾತ್ರ ಹೋಗ್ತಾ ಇದ್ದೀವಿ. ಸೊ ಆ ಇವೆಂಟ್ ಅಟೆಂಡ್ ಮಾಡೋದಕ್ಕೆ. ಸೊ ಆಲ್ರೆಡಿ ಬಂದಿದ್ದಾರೆ. ಇವಾಗ ಯಶವಂತಪುರಕ್ಕೆ ನಮ್ಮ ಪ್ರಯಾಣ. ಸೊ ಹೋಗ್ತಾ ಇದ್ದೀವಿ. ಆಲ್ರೆಡಿ ಕಾಲು ಏಟ್ ಆಗೋದಕ್ಕಿಂತ ಕಾಲು ಮುರಿದೋಗಿ ಆಪ್ರೇಷನ್ ಆಗಿ ಈಗ ಈ ಸೀನು. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ದಿನ ಕಾಲ ಗಾಡಿಗಳನ್ನು ಓಡಿಸ್ಬಾರ್ದು. ಅದಕ್ಕೋಸ್ಕರ ಸೂರ್ಯನ ಜೊತೆ ಪಿಲಿಯನ್ ಆಗಿ ಇವತ್ತು ಹೋಗ್ತಾ ಇದ್ದೀನಿ. ಸೊ ಕೇಳಲ್ಲ ಕಾಲು, ನಮ್ಮ ಮನಸ್ಸು ಏನು ಕೇಳಲ್ಲ. ಮನೇಲಿ ಕುತ್ಕೋ ಅಂತಂದರೆ ಎಲ್ಲರೂ ಹೇಳ್ತಾರೆ. ಬಟ್ ನಮ್ಮ ಮನಸ್ಸು ನಮಗೆ ಒಳ್ಳೇದು ಮಾಡಿದ್ರೆ ದೇವರು ಅಷ್ಟೇ. ಸುಮ್ಮನೆ ಇರಬೇಕಲ್ಲ, ಆಗಲ್ಲ. ಅದಕ್ಕೋಸ್ಕರ ಕಾಲು ಪಾಡು ವಾಸಿ ಆಗುತ್ತೆ. ನಮಗೆ ಮನಸ್ಸಿಗೆಲ್ಲ ಆಚೆ ಓಡಾಡಬೇಕು ಅನ್ನೋದೇ ನಮ್ಮದು. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ನಮ್ಮ ಭಾಷೆಯನ್ನು ನಾವು ಬಿಟ್ಕೊಡೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಬನ್ನಿ ಮನೆ ಮುಂದೆ ಹೋಗ್ತಾ ಹೇಳ್ತೀನಿ. ಮಹಾಲಕ್ಷ್ಮಿ ಲೇಔಟಿಗೆ ಬಂದಾಯಿತು. ಸುರೇಶ್ ಬ್ರೋನ ಎತ್ತಕೊಂಡು ಹೋಗೋಣ. ಸೊ ಅವರು ಗಾಡಿ ಬಂದವರು ಎಲ್ಲೋ ಕೆಳಗಡೆ. ಡ್ಯೂಕ್ ಬಂತು ಇವತ್ತು, ಡ್ಯೂಕ್ ಚೇಂಜು. ಬನ್ನಿ ಬನ್ನಿ ಬನ್ನಿ. ಅವ್ರದ್ದು ಇವತ್ತು ಟೈರ್ ಚೇಂಜ್ ಮಾಡಿಸ್ಬೇಕು. ಅದಕ್ಕೆ ಸಿಯೇಟಲ್ಲಿ ಟೈರು ರೆಡಿನ. ಟೈರ್ ಚೇಂಜ್ ಮಾಡ್ಕೊಳ್ಳೋಕ್ಕೆ ಫೋನ್ ಯೂಸ್ ಮಾಡಬಾರ್ದು ಗಾಡಿ ಓಡಿಸ್ಬೇಕಾರೆ, ಆದ್ರೂ ಯೂಸ್ ಮಾಡ್ತವ್ರೆ. ನಂಬರ್ ಪ್ಲೇಟ್ ಎಲ್ಲೋಗೈತೆ ನೋಡ್ರಿ ಅವ್ರದ್ದು. ಅದಂತೂ ಕಾಣ್ತಾನೆ ಇಲ್ಲ, ಕಂಡ್ರಿಗಂತೂ ಕಾಣ್ತಾನೆ ಇಲ್ಲ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಬೇಗ ಬೇಗ ಬಂದು ಫೋನ್ ಯೂಸ್ ಮಾಡೋದು ಬಿಟ್ಬಿಟ್ಟು. ಫ್ರೀ ಟೈರ್ ಕೊಟ್ಟರು. ಪಾಪ ಲಾರಿಗೆ ಯಾರು ಫ್ರೀ ಟೈರ್ ಕೊಡ್ತಾ ಇಲ್ಲ ಅನ್ಸುತ್ತೆ. ಆ ಟೈರ್ನ ಬಿಟ್ಟರೆ ಮತ್ತೆ ವಾಪಸ್ ರೀಫರ್ನಿಷೇ ಮಾಡ್ಕೋತಾರೆ ಅವರು. ಫರ್ಬಿಶ್ ಮಾಡ್ಕೊಂಡು ಮತ್ತೆ ಹಾಕೋತಾರೆ. ಅಲ್ಲ ಅಲ್ಲಿ ಯಾವಾಗ ಏನಾಗುತ್ತೆ ಏನೂ ಗೊತ್ತಿಲ್ಲ. ಇರೋಣ ಯೂ ಟರ್ನ್ ಮಾರೋ. ಟೈರ್ ಶಾಪ್ ಹತ್ರ ಬಂದ್ವಿ ನಾವು. ಇಲ್ಲಿ ಸಿಯೇಟ್ ಎಲ್ಲಿದೆಯಪ್ಪ, ಚೆರಿ ಪಾರ್ಕ್ ಅಲ್ಲಿದೆಯಲ್ಲ. ಯಾರು ಬಂದಿಲ್ಲ. ಯಾರು ಬರಬೇಕು? ಎಲ್ಲಿನ ಯಾರು ಬಂದಿಲ್ಲ. ನಮ್ಮ ಬಾಯ್ಸ್ ಇನ್ನು ಯಾರು ಬಂದಿಲ್ಲ. Why we are given sleek portion here. Actually, this part will be the contact while you're driving. So this portion will give you more grip. So normally, what we think the crash rat type of thing. So you can see in a brochure there. So that type of pattern will give you more grip. It is not like that actually. You can see in like racing and all. Slick tires will give you a more grip. So that's why we have made this design. ಫ್ರಂಟ್ ಟೈರ್ನ ಬಿಚ್ಚಿದ್ದಾರೆ ಇವಾಗ. ಸೊ ಒಳಗಡೆ ತೊಗೊಂಡೋಗಿದ್ದಾರೆ. ಜಾಕು, ಬ್ರೇಕ್ ಶೂಸು ಎಲ್ಲ ಹೊಗೆ ಹಾಕೊಂಡೈತೆ. ಚೇಂಜ್ ಮಾಡಬೇಕು ಆ್ಯಕ್ಚುಲಿ, ಅದನ್ನು ವೇರ್ ಔಟ್ ಆಗಿದೆಯಂತೆ. ಸೊ ಹಂಗೆ ರೇರ್ ಟೈರ್ನು ಬಿಚ್ಚಬೇಕು. ನೆಕ್ಸ್ಟ್ ಅದು ಚೇಂಜ್ ಆಗುತ್ತೆ. ಟೈರ್ ಚೇಂಜ್ ಆಯ್ತು ಇವಾಗ ಹೊಸದು. ಅದಕ್ಕೆ ಮತ್ತೆ ಫ್ರಂಟಿಗೆ ಹಾಕ್ಬೇಕು ಈಗ. ಇಲ್ಲೆಲ್ಲ ಚೇಂಜ್ ಆಗ್ತಾ ಇದ್ದಾವೆ ಎಲ್ಲ ಗಾಡಿದೂ. ಸೆಲೆಕ್ಟೆಡ್ ವೆಹಿಕಲ್ಸ್ ಮಾತ್ರ, ಲೈಕ್ ಡ್ಯೂಕ್ 250, 200, 390. ಅದಾದಮೇಲೆ CBR, ಅದು ಸಿಕ್ಸರು.
ಸೊ ಇಷ್ಟು ಗಾಡಿಗಳಿಗೆ ಮಾತ್ರ ಸೆಲೆಕ್ಟೆಡ್ ಅವರು ಟೈರ್ಸ್ ಮಾತ್ರ. ಸೊ ಅದನ್ನು ಗಿವ್ ಅವೇ ಮಾಡ್ತಿರೋದು. ಅಂದರೆ ಅದ್ರ ಬಗ್ಗೆ ಅವರು ಇವಾಗ ಹಾಕಿಸ್ಕೊಂಡು ಟೈರ್ನ ಫೀಡ್ಬ್ಯಾಕ್ ಕೊಡಬೇಕು. ಸೊ ಫೀಡ್ಬ್ಯಾಕ್ ಕೊಟ್ಟಾದಮೇಲೆ ಅವರು ಇಷ್ಟು ಅಂತ ಹೇಳ್ತಾರೆ. ಸೊ ಇದು ಹಳೆ ಟಯರು, ಇನ್ನು ಆ್ಯಕ್ಚುಲಿ ಗ್ರಿಪ್ಸ್ ಇದೆ, 1 mm ವರೆಗೂ ಇದೆ. ಸೊ ಇವಾಗ ರೇರ್ ಟೈರ್ ಬಿಚ್ತಾರೆ, ರೇರ್ ಟೈರ್ ಬಿಚ್ಚಿಬಿಟ್ಟು ಚೇಂಜ್ ಮಾಡ್ತಾರೆ. ಸೊ ಇದು ಅನ್ಕಂಡೀಷ್ನಲ್ ವ್ಯಾರಂಟಿ ಇರುತ್ತಂತೆ. ಸೊ ಬೇಸಿಕ್ 3 years ವ್ಯಾರಂಟಿ ಇಲ್ಲ. ಫುಲ್ ಖುಷಿ. ನನ್ನ ಮೇಲೆ ಹಣೆ ಇಟ್ಟು ಅವ್ರ ಗಾಡಿಗೆ ಟಯರ್ ಚೇಂಜ್ ಆಯಿತು, ಫ್ರೀ ಟೈರ್ಸ್. ಪೈಸಾ ವಸೂಲ್ ನಿಮ್ಮ ಟಯರು, ಮುಂದೆ ಟಯರು ಹೌದಾ? ಪೈಸಾ ವಸೂಲ್ ಫ್ರಂಟ್ ಟೈರ್ ಮಾತ್ರ. ಟೈರ್ ಚೇಂಜ್ ಆಯ್ತು ಇವಾಗ, ಹೊಸ ಟೈರ್ ಫ್ರಂಟಿಗೆ, ಮತ್ತು ಹಿಂದೆಗಡೆ ಬಿಚ್ಚಬೇಕೀಗ. ಲಾಂಗ್ ಟೀಟ್ಸ್, ಹಿಂದೆಗಡೆ ಟೈರ್ ಇವಾಗ ಬಿಚ್ಚವ್ರೆ. ಬೆಲ್ಲಿಗೆ ಸಪೋರ್ಟ್. ಇವರೆಲ್ಲ ಹೋಗ್ಬಿಟ್ಟವ್ರೆ, ಇವರಿಬ್ರು, ನಾನು ಇವರು. ಡ್ಯಾಂಪರ್ ರಬ್ಬರ್ ಇದೆಯಾ ಚೆನ್ನಾಗಿ ಇದೆ ಅಲ್ಲ? ನಿಮ್ದಾದ್ರು ಡ್ಯಾಂಪರ್ ರಬ್ಬರ್ ಹಿಂಗೈತೆ, ನಮ್ಗಳ್ದು ಹೆಂಗ್ ಬರುತ್ತೆ ಗೊತ್ತಾ? ಫುಲ್ಲು ಒಂದೇ ಜಾಯಿಂಟ್. ಹೌದು, ಒಂದೇ ಜಾಯಿಂಟ್ ರಬ್ಬರ್ ಬರುತ್ತೆ, ಅದು ಕಿತ್ಕೊಂಡು ಹೋಗ್ಬಿಡುತ್ತೆ ಬೇಗ. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಗಾಡಿ ಹಿಂಗೆ ಮೂವ್ ಆಗುತ್ತಲ್ಲ, ಅವಾಗ ಸಪೋರ್ಟ್ ಆಗುತ್ತೆ ರಬ್ಬರು. ರೇರ್ ಟೈರು ಚೇಂಜ್ ಆಯಿತು, ಹೊಸದು. ಸೊ ಇವಾಗ ಅದನ್ನು ಫಿಟ್ ಮಾಡ್ತಾವೆ, ಚೆನ್ನಾಗಿ ಕಾಣ್ತೈತೆ ಆ್ಯಕ್ಚುಲಿ. ಚೇಂಜ್ ಆಯ್ತು ಇವಾಗ. ಇವಾಗನು ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಏನು ಟೆಸ್ಟ್ ಡ್ರೈವ್ ಮಾಡ್ಕೊಂಬಂದು ಫೀಡ್ಬ್ಯಾಕ್ ಹೇಳು. ಈಗ ನಮ್ಮ ಮನೋಜನ ಟೆಸ್ಟ್ ಡ್ರೈವು ಹೊಸ ಟೈರ್ ಹಾಕ್ಕೊಂಡು, ಹಿಂದೆ ಲುಕ್ಕೇ ಚೆನ್ನಾಗಿರುತ್ತೆ. ಆದರೆ ಹೆಂಗೈತೆ ಡಿಫ್ರೆನ್ಸ್ ಗೊತ್ತಾಗ್ತೈತಾ? ಡಿಫ್ರೆನ್ಸ್ ಟಾಟಾ ಬಾಯ್ ಬಾಯ್.